ಸಮರ್ಥ 27 ವರ್ಷ ಸಣ್ಣ ಹುಡುಗ ಅಂತ ಹೇಳ್ತಾ ಇದಾರೆ. ಆದ್ರೆ ಜನಸೇವೆ ಮಾಡ್ಬೇಕು ಅಂತ ಒಂದು ಅಭಿಲಾಷೆ ಇಟ್ಕೊಂಡು ರೋಡಿ ಬಂದಿದ್ದಾರೆ ಅಂದ್ರೆ ಅದನ್ನ ಖುಷಿ ಪಡ್ಬೇಕು. ಇವತ್ತಿನ ರಾಜಕೀಯದಲ್ಲಿ ಬಿಜೆಪಿ, ಜನತಾ ದಳ, ಕಾಂಗ್ರೆಸ್ ಯಾವ್ದೇ ತಗೊಳ್ಳಿ ಹಣಬಲ ಜನಬಲ ಇಲ್ದಲ್ಲಿ ಗೆಲ್ಲಕ್ ಸಾಧ್ಯನೇ ಇಲ್ಲ. ಟಿಕೆಟ್ ಕೇಳಿದ್ದು ಅವ್ರದೇನ್ ತಪ್ಪಿಲ್ಲ. ನಾವು 60-70,000 ಜನಸಂಖ್ಯೆ ಅದೀವಿ, ನಮ್ಗೆ ಟಿಕೆಟ್ ಕೊಡ್ರಿ ಅಂತ ಕೇಳಿದ್ದು ಸರಿನೇ. ಈಗ ನನಗೂ MLA ಟಿಕೆಟ್ ಕೊಡ್ತಾರೆ, ಆದ್ರೆ ನನ್ನ ಗೆಲ್ಲ ಶಕ್ತಿ ಇರ್ಬೇಕಲ್ಲ. ಆ ಶಕ್ತಿ ನಮ್ಮ ಸಮರ್ಥನ ಹತ್ರ ಐತೆ. 30 ವರ್ಷ ಆಡಳಿತ ನಡೆಸಿದ್ದಾರೆ ಬಿಜೆಪಿ. 1 ಕೋಟಿ ರೂಪಾಯಿ ಕೆಲಸನೂ ಎಲ್ಲೂ ಶಂಕುಸ್ಥಾಪನೆ ಮಾಡಿಲ್ಲ. 190% ಅಜ್ಜನವರ ಅಭಿಮಾನ ಆಯ್ತು. 100% ಗೆದ್ದೇ ಗೆಲ್ತಾರೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಈಗಾಗಲೇ ಉಪಚುನಾವಣೆ ಕಾವು ಸಾಕಷ್ಟು ಜೋರಾಗಿರ್ತಕ್ಕಂಥದ್ದು. ಒಂದು ಕಡೆ ಆರ್ನೇಕಲ್ ಗ್ರಾಮದಲ್ಲಿದ್ದಾವೆ. ಹೇಗೆ ಸರ್, ಏನು ಈ ಬಾರಿಗೆ ಚುನಾವಣೆ ಹೇಗೆ ನಡೀತಾ ಇರ್ತಕ್ಕಂಥದ್ದು? ಚುನಾವಣೆ ತುಂಬಾ ಚೆನ್ನಾಗಿ ನಡೀತಾ ಇದೆ ಸರ್. ನಾವ್ ಹೇಳೋದಿಷ್ಟೇ, ಆ ಹುಡುಗ ಸಮರ್ಥ 27 ವರ್ಷ ಸಣ್ಣ ಹುಡುಗ ಅಂತ ಹೇಳ್ತಾ ಇದಾರೆ. 27 ವರ್ಷ ಅಲ್ಲ, ಅವನು ಈ ವಯಸ್ಸಿಗೆ ಅವ್ರಿರೋ ಆಸ್ತಿ ಆಡುವಿಗೆ ಬೇಕಾದಷ್ಟು ಶ್ರೀಮಂತರವರು ಮಜಾ ಮಾಡ್ಕೊಂಡು ಆರಾಮಾಗಿ ಅಡ್ಡಾಡ್ಬೋದಿತ್ತು. ಆದ್ರೆ ಜನಸೇವೆ ಮಾಡ್ಬೇಕು ಅಂತ ಒಂದು ಅಭಿಲಾಷೆ ಇಟ್ಕೊಂಡು ರೋಡಿ ಬಂದಿದ್ದಾರೆ ಅಂದ್ರೆ ಅದನ್ನ ಖುಷಿ ಪಡ್ಬೇಕು. ಪ್ರತಿಯೊಬ್ಬ ಜನನೂ ಖುಷಿ ಪಡ್ಬೇಕು. ಈಗ ಬರೀ ಮುದುಕರೇ ಬಂದ್ರೆ ಉಪಯೋಗ ಇಲ್ಲ. ಈಗಿನ ಕಾಲಕ್ಕೆ ತಕ್ಕಂಗೆ ಯುವಕರು ಮುಂದೆ ಬರ್ಬೇಕು ಅಂತ ನಮ್ಮ ಆಸೆ. ಅಂದ್ರೆ ಯುವಕರು ಹೇಳ್ತಾ ಇದ್ರಿ, ಯುವಕರು ಪಕ್ಷದಲ್ಲಿ, ಕಾಂಗ್ರೆಸ್ ಪಕ್ಷದಲ್ಲಿ ಸಾಕಷ್ಟು ದುಡಿದಂತ ಕಾರ್ಯಕರ್ತರಿದ್ರು, ಅವ್ರಿಗೆ ಯಾಕೆ ಕೊಡ್ಲಿಲ್ಲ ಅಂತ. ಈ ಕೇಳಿದ್ರಲ್ಲಿ ಒಳ್ಳೆ ಪ್ರಶ್ನೆ ಇದು. ಈಗ ನನಗೂ MLA ಟಿಕೆಟ್ ಕೊಡ್ತಾರೆ, ಆದ್ರೆ ನನ್ನ ಗೆಲ್ಲ ಶಕ್ತಿ ಇರ್ಬೇಕಲ್ಲ. ಇವತ್ತಿನ ರಾಜಕೀಯದಲ್ಲಿ ಬಿಜೆಪಿ, ಜನತಾ ದಳ, ಕಾಂಗ್ರೆಸ್ ಯಾವ್ದೇ ತಗೊಳ್ಳಿ ಹಣಬಲ ಜನಬಲ ಇಲ್ದಲ್ಲಿ ಗೆಲ್ಲಕ್ ಸಾಧ್ಯನೇ ಇಲ್ಲಲ್ಲ. ಆ ಶಕ್ತಿ ನಮ್ಮ ಸಮರ್ಥನ ಹತ್ರ ಐತಿ. ಗೆಲ್ಲುವಂತ ಕುದುರೆಗೆ ಟಿಕೆಟ್ ಕೊಡ್ಸಿದ್ರಿ. ಹೌದು 100% ಸತ್ಯ ಇದು. ಈಗ ಎಲ್ಲರಿಗೂ ಟಿಕೆಟ್ ಕೊಡ್ಬೋದು, ಯಾರಿಗೆ ಬೇಕಾದ್ರೂ ಕೊಡ್ಬೋದು, ಅದ್ ಗೆಲ್ಲ ಶಕ್ತಿ ಇರ್ಬೇಕಲ್ಲ. ಗೆಲ್ಲ ಶಕ್ತಿ ಇದ್ದಂತ ವ್ಯಕ್ತಿ ಕೊಡ್ಬೇಕು ಟಿಕೆಟ್. ಎಲ್ಲ ಒಂದ್ ಕಡೆ ಅಲ್ಪಸಂಖ್ಯಾತರ ಈಗಾಗಲೇ ಸಾಕಷ್ಟು ನೋವನ್ನು ವ್ಯಕ್ತಪಡಿಸ್ತಾ ಇದಾರೆ. ಸಮುದಾಯಕ್ಕೆ ಟಿಕೆಟ್ ಕೊಡ್ಬೇಕಿತ್ತು, ಕೊಡ್ಲಿಲ್ಲ. ಯಾಕಂದ್ರೆ ಈ ಭಾಗದಲ್ಲಿ ಅಲ್ಪಸಂಖ್ಯಾತ ಪ್ರಮುಖ ನಿರ್ಣಾಯಕ ಮತದಾರರು ಇರ್ತಕ್ಕಂಥ ಈ ಭಾಗದಲ್ಲಿ ಈ ಕಾರಣಕ್ಕೆ ನಮಗೆ ಟಿಕೆಟ್ ಕೊಡದೆ ಕಾರಣಕ್ಕಾಗಿ ನಾವು ಈ ಬಾರಿ ಕಾಂಗ್ರೆಸ್ನ ಸೋಲಿಸ್ತೇವೆ ಅಂತಾರೆ. ಇಲ್ಲ, ಅವ್ರಿಗೆ ಟಿಕೆಟ್ ಕೇಳಿದ್ದು ಅವ್ರದೇನ್ ತಪ್ಪಿಲ್ಲ. ನಾವು 60-70,000 ಜನಸಂಖ್ಯೆ ಅದೀವಿ, ನಮ್ಗೆ ಟಿಕೆಟ್ ಕೊಡ್ರಿ ಅಂತ ಕೇಳಿದ್ದು ಸರಿನೇ, ನಡೆದದ್ದು ಸರಿನೇ. ಆದ್ರೆ ಸತ್ತಂತ ಕುಟುಂಬಕ್ಕೆ ಟಿಕೆಟ್ ಕೊಡೋದು ಹಿಂದಿನಿಂದನೂ ವಾಡಿಕೆ ಬಂದಿರುವ ಒಂದು ಉದಾಹರಣೆಗಳು ಬಹಳ ಇದಾವೆ. ಯಾವುದೇ ಮನೆಯಲ್ಲಿ MLA ಕ್ಯಾಂಡಿಡೇಟ್ ಸತ್ತಂದ್ರೆ ಅವ್ರ ಮನೇಲಿ ಹೆಂಡತಿಗೋ ಮಕ್ಳಿಗೋ ಮೊಮ್ಮಕ್ಳಿಗೆ ಯಾರಿಗೋ ಒಬ್ರು ಕೊಡೋದು ಸಹಜ. ಆ ರೂಪದಲ್ಲಿ ಕೊಟ್ಟಿದ್ದಾರೆ. ಮುಂದಿನ ಚುನಾವಣೆನಲ್ಲಿ ಅದೇನಾಗುತ್ತೋ ನೋಡೋಣ. ಮುಂದಿನ ಚುನಾವಣೆ ಐತಿ. ಈಗ ಅಜ್ಜ ಸತ್ತಂದ್ರೆ ಮೊಮ್ಮಗ ಕೊಟ್ಟಿದ್ದಾರೆ. ಆ ಉದ್ದೇಶ ಬಿಟ್ರೆ ಬೇರೆ ಉದ್ದೇಶ ಇಲ್ಲ. ಅನುಕಂಪ ಇದೆ ಅಂತೀರಿ. ಅನುಕಂಪ ಅಂತಂದ್ರೆ ಮಕ್ಕಳ ಮೇಲೆ ಇರಬೇಕಿತ್ತು, ಎಲ್ಲ ಒಂದ್ ಕಡೆ ಬಕ್ಕೇಶ್ವರ ಮೇಲೆ ಇರಬೇಕಿತ್ತು, ಗಣೇಶ್ ಅವ್ರ ಮೇಲೆ ಇರಬೇಕಿತ್ತು. ಮೊಮ್ಮಗನಿಗೆ ಯಾಕೆ? ಈಗಾಗಲೇ ಸಂಸದ ಇದ್ದಾರೆ, ಈಗಾಗಲೇ ಅವ್ರ ತಾಯಿ, ಈಗ ಮಿನಿಸ್ಟರ್ ಇದ್ದಾರೆ ಮಲ್ಲಿಕಾರ್ಜುನ ಅವರು ಅಂತಾರೆ ಜನ. ಈಗ ಆ ಇಂಟ್ರೆಸ್ಟ್ ಅವ್ರಿಗಿಲ್ಲ. ಬಕ್ಕಣ್ಣಗೆ ಜಿಲ್ಲಾ ಪಂಚಾಯತಿನೇ ಕೊನೆ ಚುನಾವಣೆ ಆಯ್ತು. ಗಣೇಶ್ ಅಣ್ಣವ್ರು ಇವತ್ತಿನವ್ರಿಗೆ ಯಾವುದೇ ಎಲೆಕ್ಷನ್ ನಿಂತಿಲ್ಲ. ಅವ್ರಿಗೆ ಅವ್ರ ಆಸೆ ಇಲ್ಲ, ಇಂಟ್ರೆಸ್ಟ್ ಇದ್ದಿದ್ರೆ ಅವರೇ ಬಂದು ಕೊಡೋರು ಟಿಕೆಟ್. ಇಂಟ್ರೆಸ್ಟ್ ಇಲ್ಲದಕ್ಕೋಸ್ಕರ ಸಮರ್ಪಕವಾಗಿ ನಿಭಾಯಿಸಬಲ್ಲ ವಜ್ಜನ ಅಂಡರ್ನಾಗ 5 ವರ್ಷ ಪಳಗಿದಾನೆ. ಫಾರಿನಲ್ಲಿ ಓದಿ ಬಂದಿದ್ದಾನೆ. ಆ ಒಂದು ಕೆಪಾಸಿಟಿ ಐತಿ ಅನ್ನೋ ಉದ್ದೇಶಕ್ಕೆ ಇವನಿಗೆ ಟಿಕೆಟ್ ಕೊಟ್ಟಿರೋದು, ಬೇರೆ ಉದ್ದೇಶ ಏನೂ ಇಲ್ಲ. ಅಂದ್ರೆ ಎಲ್ಲ ಒಂದ್ ಕಡೆ ಭರವಸೆ ಇದೆ, ಈಗ ಸಮರ್ಥರು ಗೆಲ್ತಾರೆ ಅಂತ ಹೇಳಿ 100% ಗೆದ್ದೇ ಗೆಲ್ತಾರೆ. 100%. ಮತ್ತೆ ಇನ್ನೊಂದು ಕಡೆ ನಿಮ್ಗೆ ಎಲ್ಲೋ ಒಂದು ವರದಾನ ಅಂತಂದ್ರೆ ರಾಜ್ಯ ಸರ್ಕಾರದ 5 ಗ್ಯಾರಂಟಿ ಯೋಜನೆಗಳು, ತಮ್ಮದೇ ಸರ್ಕಾರ, ಇಲ್ಲೊಂದ್ ಕಡೆ ಸಾಕಷ್ಟು ಅಭಿವೃದ್ಧಿ. ಅವೆಲ್ಲದಕ್ಕಿಂತ ಮುಂಚೆ ಶಿವಶಂಕರಪ್ಪನವ್ರ ಏನ್ ದಾನ ಧರ್ಮ, ರೋಡ್ ಕೆಲಸಗಳು, ಪ್ರತಿಯೊಂದು ಹಳ್ಳಿಗಳೊಳಗ ಕಾಂಕ್ರೀಟ್ ರೋಡ್ಗಳು, ಪ್ರತಿಯೊಂದು ಇಂಪ್ಲಿಮೆಂಟ್ಸ್, ಪ್ರತಿಯೊಂದು ಕಾರ್ಯಕ್ರಮಗಳನ್ನು ಜರೂರತ್ತಾಗಿ ಮಾಡಿದಾರ. ಯಾವುದೇ ಕೆಲಸ ಇಲ್ಲ ಅಂದಂಗೆ ಮಾಡಿದ್ದಾರೆ. ಆದ್ರಿಂದ ಅವ್ರಿಗೆ ಅನುಕಂಪ ಆಧಾರ ಒಂದು, ಅವ್ರು ಮಾಡಿರ್ತಕ್ಕಂಥ ಕರ್ತವ್ಯ ಕೆಲಸಗಳು ಬಹಳ ಚೆನ್ನಾಗಿ ಮಾಡಿದ್ದಾರೆ. ಸುಮ್ಮನೆ ಅನ್ಬಾರ್ದು. ಯಾರು ಹೋಗಿ ಯಾವ ಗ್ರಾಮದವ್ರು ಹೋಗಿ ಕೇಳಿದ್ರೆ ಇವತ್ತಿನವ್ರಿಗೆ ಇಲ್ಲ ಅಂದ ವಾಪಸ್ ಕಳ್ಸಿರೋ ಮಾತೇ ಇಲ್ಲಲ್ಲ. ಯಾವ್ದೋ ಒಂದು ಕಷ್ಟಕ್ಕಾಗ್ತಾರ ಅಷ್ಟು ಬಂದಾಗ ಇನ್ನೇನ್ ಬೇಕು ಜನಗಳಿಗೆ? ನೋಡ್ರಿ, ಮೂಲಭೂತ ಸೌಕರ್ಯಗಳು ಅಂದ್ರೆ ರಸ್ತೆ, ಚರಂಡಿ, ನೀರು. ಇವತ್ತು ನಮ್ಮ ಗ್ರಾಮಕ್ಕೆ ಪ್ರಪ್ರಥಮ ಬಾರಿಗೆ 20 ವರ್ಷ ಕೆಳಗಡೆ ಇದು ಫಿಲ್ಟರ್ ನೀರು ಟ್ಯಾಂಕ್ ಬಂದಾಗ ನಮ್ಮ ಊರಿಗೆ ಕೊಟ್ರು. ಯಾಕೆ ಕೊಟ್ರು? ನಾವು ಕೇಳ್ಕೊಂಡಿದ್ವಿ. ಬಂದತಿ ದಾವಣಗೆರೆಗೆ ಇದಕ್ಕೆ ಅಂದ್ರು, 1000 ನಮಗೆ ಕೊಡ್ರಿ ಅಂದ್ವಿ. ನಾವು ಜಾಗ ತೋರಿಸಿದ್ವಿ, ನಮಗೆ ಕೊಟ್ರು. ಹಂಗೆ ಪ್ರತಿ ಹಳ್ಳಿಗೂ ಕುಡಿಯೋ ನೀರು, ಫಿಲ್ಟರ್ ನೀರು ಆಗಿದಾವೆ. ಅಂತ ಮೂಲ ಸೌಕರ್ಯಗಳು ಬೇಕಾಗಿರೋದು ಜನಗಳಿಗೆ. ಅದು ಅಂದ್ಕೊಟ್ರೆ ಯಾಕೆ ಮಾಡಲ್ಲ? ಎಲ್ಲ ಒಂದ್ ಕಡೆ ಈಗ ಭರವಸೆ ಇದೆ ನಿಮ್ಗೆ ಈ ಬಾರಿಗೆ ಕಾಂಗ್ರೆಸ್ ಮತ್ತೆ ಬರುತ್ತೆ? 100% ಭರವಸೆ ಇದೆ. ನೋಡ್ರಿ, ನಮ್ಮ ಕ್ಷೇತ್ರದಾಗ MP ಗಳು 30 ವರ್ಷ ಆಡಳಿತ ನಡೆಸಿದ್ದಾರೆ.
BJP ಅವರು 1 ಕೋಟಿ ರೂಪಾಯಿ ಕೆಲಸನೂ ಎಲ್ಲೂ ಶಂಕುಸ್ಥಾಪನೆ ಮಾಡಿಲ್ಲ. ಯಾಕೆ ಮಾಡಲಿಲ್ಲ? ಇಡೀ ಸುತ್ತಮುತ್ತ ಯಾವ ಹಳ್ಳಿನಾರ ಬರ್ರಿ 1 ಕೋಟಿ ರೂಪಾಯಿ ಎಲ್ಲರೂ ಶಂಕುಸ್ಥಾಪನೆ ಕೆಲಸ ಆಗೈತಿ ಕೇಂದ್ರ ಸರ್ಕಾರದಿಂದ ಅಂತ ತೋರಿಸ್ರಿ. ಮತ್ತೆ ಎಲ್ಲ ಸ್ಮಾರ್ಟ್ ಸಿಟಿ ಬಂದಿರತಕ್ಕಂಥ ಕೇಂದ್ರ ಸರ್ಕಾರದೇ ಅಲ್ಲ ಸರ್ ಅದು? ಕೇಂದ್ರದ್ದು ಬಂದ್ರು ಅದಕ್ಕೆ ತಕ್ಕಂಗೆ ನಮ್ಮ ರಾಜ್ಯ ಸರ್ಕಾರನೂ ಕೊಟ್ಟೈತಿ. 50% ಅವ್ರು ಕೊಟ್ಟರೆ ರಾಜ್ಯ ಸರ್ಕಾರನೂ ಕೊಟ್ಟೈತಿ. ಎಷ್ಟು ವರ್ಷ ನಿಲ್ಗಡೆ ಆಗಿತ್ತು ರೀ ನಿಮಗೆ ಗೊತ್ತಿದ್ದಂಗೆ? ಈಗ ನಮ್ದು ನಾವು ಸ್ಮಾರ್ಟ್ ಸಿಟಿ ಆಗಿತ್ತು, ಎಷ್ಟು ವರ್ಷ ನಿಲ್ಗಡೆ ಆಗಿತ್ತು? ನಮ್ಮ ಮಲಣ್ಣರ ಹೊಸರು ಉತ್ತರದ ಸೋತದಕ್ಕೆ 6 ವರ್ಷ ನಿಲ್ಗಡೆ ಆಗಿತ್ತು ಗೊತ್ತಿದ್ರೆ. ದಾವಣಗೆರೆ ದಕ್ಷಿಣ ಕ್ಷೇತ್ರ ಅಂತಂದ್ರೆ ಈ ಗ್ರಾಮೀಣ ಭಾಗ ಬಿಟ್ಟು ಅಲ್ಪಸಂಖ್ಯಾತರು ಇರ್ತಕ್ಕಂಥ ಏರಿಯಾದಲ್ಲಿ ಒಂದು ಒಳ್ಳೆ ಆಸ್ಪತ್ರೆ ಇಲ್ಲ, ಒಂದು ಕಾಲೇಜಿನ ವ್ಯವಸ್ಥೆ ಇಲ್ಲ, ಕಾರ್ಖಾನೆಗಳ ವ್ಯವಸ್ಥೆ ಇಲ್ಲ, ನಿರುದ್ಯೋಗಿಗಳು ಜಾಸ್ತಿ ಇದ್ದಾರೆ. ಈಗ ಶಾಂತಿ ಟೈಕ್ಸ್ ಹತ್ರ ಒಂದು ಹಾಸ್ಪಿಟ್ಲ್ ಕಟ್ಟಿದ್ರು, ಅದನ್ನ ಸರಿಯಾಗಿ ನಡೆಸಲಿಲ್ಲ ಅವರು. ಆಮೇಲೆ ಗಲೀಜ್ ಮಾಡ್ಕೊಂಡದ್ದು ಅವರೇ ಬರ್ತೀವ್ರಿ, ಯಾರು ಅಲ್ಲ. ಭಾಳ ಒಳ್ಳೆ ಉತ್ತಮವಾದ ಆಸ್ಪತ್ರೆ ಕಟ್ಟಿದ್ರು, ನಾನೇ ನೆನಪಿದ್ದಂಗೆ ಕಟ್ಟಿದ್ದು ಆಸ್ಪತ್ರೆ. ಅದು ಸರಿಯಾಗಿ ಬಳಸ್ಕೊಂಡ್ಲಿಲ್ಲ ಅವರು. ಅಲ್ಲೇ ಗಲೀಜ್ ಮಾಡಿ ಕೊಳಕ್ತನ ಮಾಡಿದ್ರು, ಮತ್ತು ಅದು ಬಂದ್ ಮಾಡಿದ್ರು ಅವರು ಗಲೀಜ್ ಮಾಡಿದ್ರು. ಈಗಲೂ ಮಾಡ್ತಾ ಇದಾರೆ. ಈಗ ಅದಕ್ಕೆ ಜಾಗ ಕಾಲೇಜ್ ಕಟ್ಟಬೇಕು, ಒಂದು ಹಾಸ್ಪಿಟಲ್ ಕಟ್ಟಬೇಕು ಅಂದ್ರೆ ಒಳ್ಳೆ ಜಾಗ ಬೇಕು, ಒಳ್ಳೆ ಏರಿಯಾ ಬೇಕು. ಆಲ್ರೆಡಿ ಎಲ್ಲರೂ ಕವರ್ ಮಾಡ್ಕೊಂಡ್ಬಿಡಿದ್ರು. ಈಗ ಮಂಡಕ್ಕಿ ಬೆಟ್ಟಿ ಅಲ್ಲಿ ಇರೋದ್ರಿಂದ ಡಸ್ಟ್ ಒಂದು. ಈಗ ಮಂಡಕ್ಕಿ ಬೆಟ್ಟಿ ಶಿಫ್ಟ್ ಮಾಡ್ಕೊಂಡು ಪಾಪ ಅವರು ಭಾಳ ಮತ್ತೆ ಪೇಚಾಡ್ತಾ ಇದಾರೆ. ಈಗ 2 ಸರಿ ಶಿಫ್ಟ್ ಆಗೈತಿ. 3ನೇ ಸರಿ ಶಿಫ್ಟಿಂಗ್ ಮಾಡ್ಬೇಕಂದ್ರೆ ಸಣ್ಣ ಪುಟ್ಟ ಕೆಲಸ ಅಂತ 100 ಕೋಟಿ ಖರ್ಚು ಮಾಡ್ಬೇಕು ಅದಕ್ಕೆ. ಈ ಬಾರಿ ಗ್ರಾಮೀಣ ಭಾಗದಲ್ಲಿ ಜನ ಏನ್ ಮಾತಾಡ್ಕೊಂತಿದ್ದಾರೆ ಸರ್? 190% ಅಜ್ಜನವ್ರ ಅಭಿಮಾನ ಐತಿ. ಅವ್ರು ಒಳ್ಳೆ ವ್ಯಕ್ತಿ, ಜಾತ್ಯತೀತ ವ್ಯಕ್ತಿ, ಒಳ್ಳೆ ಅಭಿಪ್ರಾಯ ಐತಿ. ಕೆಲ್ಸಗಳು ಹಂಗೆ ಮಾಡಿದ್ದಾರೆ, ಕಾರ್ಯಕ್ರಮನ ಹಂಗೆ ಕೊಟ್ಟಿದ್ದಾರೆ. ಅವ್ರು ಬಂದಿಲ್ಲ ಅನ್ನೋದು ಒಂದು ಬಿಟ್ರೆ ಇವ್ರ ಜನ ತಪ್ಪು ತಿಳ್ಕೊಂಡಿದ್ದಾರೆ. ಯಾಕೆ ಅವ್ರು ವಯಸ್ಸಾಗಿತ್ತು, ಹಳ್ಳಿ ಮೇಲೆ ಅಡ್ಡಾಡಕ್ ಆಗ್ತಿರ್ಲಿಲ್ಲ, ಬರಲಿಲ್ಲ. ಇವರಲ್ಲಿ ಏನಂದ್ರೆ ಇವ್ರ ಮನೆ ಬಿಟ್ಟು ಹೊರ ಬರ್ಲಿಲ್ಲ, ಹೋದ್ರಲ್ಲಿ ಕೆಲಸ ಹಾಕವು. ಅದಂತೂ ಸತ್ಯ. ಸತ್ಯ. ಈಗ ತಮ್ಮ ಮತ ಈ ಬಾರಿಗೆ ಯಾರಿಗೆ? ನಾವು 45 ವರ್ಷದಿಂದ ಕಾಂಗ್ರೆಸ್ಗೆ. ತಮ್ಮ ಹೆಸರು ಸರ್? ತಿಪ್ಪೇಸ್ವಾಮಿ ಆರ್ಯನ್ ಅಂತೇಳಿ. ಥ್ಯಾಂಕ್ ಯು ಸರ್. ಓಕೆ ಸರ್. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.